ದಿನಾಲೂ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತೀಯಾ, ಬೆವರು ಸುರಿಸಿ ಮನೆಗೆ ಬರುತ್ತೀಯಾ, ಆದರೆ ಹಣದ ಹೆಸರಿಗೂ ಏನೂ ತರುವುದಿಲ್ಲ. ಅಯ್ಯೋ, ಇಷ್ಟು ಬಕವಾಸ್ ಮಾತು ಬಿಡು ರಾಧೆ. ಒಂದು ಕಡೆ ನಾನು ದಿನವೆಲ್ಲ ಹೊಲದಲ್ಲಿ ಹಗಲಿರುಳು ದುಡಿಯುತ್ತೇನೆ, ಅದರ ಮೇಲೆ ನಿನ್ನ ಮಾತನ್ನು ಕೇಳಬೇಕಾ? ನನಗೆ ಅರ್ಥವಾಗುವುದಿಲ್ಲ. ಕೆಲಸ ಮಾಡಲ ಅಥವಾ ನಿನ್ನ ಟೀಕೆಗಳನ್ನು ಕೇಳುತ್ತಿರಲ? ಮೋಹನ್ಲಾಲ್ನನ್ನು ಕೋಪದ ನೋಟದಿಂದ ನೋಡಿದ ರಾಧೆ ಏಕಾಏಕಿ ನಿರಾಶಳಾದಳು. ಈಗ ನೀನೇ ಹೇಳು ಮೋಹನ್ಲಾಲ್, ಎಷ್ಟು ಸಮಯ ನಾವು ಈ ಆರ್ಥಿಕ ಸಮಸ್ಯೆ ಎದುರಿಸುತ್ತಾ ಬಂದಿದ್ದೇವೆ. ಇನ್ನೂ ಎಷ್ಟು ದಿನ ಇತರ ರೈತರಂತೆ ನಗುತ್ತಾ ಒಳ್ಳೆಯ ಜೀವನ ಜೀವಿಸಬೇಕು ಎಂದು ಕನಸು ಕಾಣಬೇಕು? ತನ್ನ ಹೆಂಡತಿಯ ನಿರಾಶ ಮುಖ ನೋಡಿದ ಮೋಹನ್ಲಾಲ್ನ ಕೋಪ ತಣ್ಣಗಾಯಿತು. ಅವನು ರಾಧೆಯ ಬಳಿಗೆ ಬಂದು ನಿಧಾನವಾಗಿ ಹೇಳಿದ, ನಾನು ಏನು ಮಾಡಲಿ ರಾಧೆ, ನನ್ನ ಅದೃಷ್ಟವೇ ಕೆಟ್ಟಾಗಿದೆ ಅನಿಸುತ್ತದೆ. ಯಾವಾಗಲೂ ನಾನು ಹೊಲದಲ್ಲಿ ದುಡಿದು ಈ ಬಾರಿ ಬೆಳೆ ಚೆನ್ನಾಗಿರಲಿ ಎಂದು ಆಶಿಸಿದಾಗ ಏನೋ ಒಂದು ವಿಪತ್ತು ಬಂದು ಎಲ್ಲವನ್ನೂ ಹಾಳು ಮಾಡುತ್ತದೆ. ಈಗ ನಾನು ಆ ಜಮೀನ್ದಾರದ ಸಾಲಗಾರನಾಗಿದ್ದೇನೆ. ಕಳೆದ ಬಾರಿ ಬೆಳೆ ಹಾಳಾದಾಗ ಅವನಿಂದ ಬೀಜಕ್ಕಾಗಿ ಹಣ ಸಾಲವಾಗಿ ತೆಗೆದುಕೊಂಡಿದ್ದೆ. ಈ ಸಲವೂ ಬೆಳೆ ಚೆನ್ನಾಗುವಂತೆ ಕಾಣುತ್ತಿಲ್ಲ. ಎಲ್ಲಾ ತಪ್ಪು ಈ ನಮ್ಮ ಜಮೀನಿನಲ್ಲೇ ಇದೆ. ಇಲ್ಲದಿದ್ದರೆ ಇತರ ರೈತರ ಬೆಳೆ ಏಕೆ ಚೆನ್ನಾಗುತ್ತದೆ? ಏಕೆ ನಮ್ಮ ಹೊಲದ ಮೇಲೆ ಎಂದು ಏನಾದರೂ ಅಪಾಯ ಬರುತ್ತದೆ? ಹೌದು, ಏನೇ ಆಗಲಿ ಒಂದು ದಿನ ಕಾಲ ಖಂಡಿತ ಬದಲಾಗುತ್ತದೆ ಎಂದು ಹೇಳಿ ಮೋಹನ್ಲಾಲ್ ತನ್ನ ಹೊಲಕ್ಕೆ ನಡೆದು ಹೋದನು. ಹೊಲದಲ್ಲಿ ಮೋಹನ್ಲಾಲ್ ತೀವ್ರ ಬಿಸಿಲಿನಲ್ಲಿ ಹಸಿವು ದಾಹ ಮರೆತು ಹೊಲ ಓಡಿಸುತ್ತಿದ್ದ. ಆಗ ಅಚಾನಕ್ ಜಮೀನ್ದಾರ ತನ್ನ ಜೊತೆಗಾರ ಬಲರಾಮನೊಂದಿಗೆ ಅಲ್ಲಿಗೆ ಬಂದು ನಿಂತ. ನಿನ್ನ ಕೆಲಸ ಇಲ್ಲಿ ನಿಲ್ಲಿಸು ಮೋಹನ್ಲಾಲ್, ಮೊದಲು ನನ್ನ ಹಣವನ್ನು ಹಿಂತಿರುಗಿಸು. ಕೆಲವು ತಿಂಗಳ ಹಿಂದೆ ನನ್ನಿಂದ ಸಾಲವಾಗಿ ತೆಗೆದುಕೊಂಡಿದ್ದೆ. ಜಮೀನ್ದಾರ ಸಾರ್, ನೀವು ನಂಬಿಕೆ ಇಡಿ, ನಾನು ನಿಮ್ಮ ಸಾಲವನ್ನು ಬೇಗ ತೀರಿಸುತ್ತೇನೆ. ಈಗ ಮತ್ತಷ್ಟು ಸಮಯ ಕೊಡಲು ಸಾಧ್ಯವಿಲ್ಲ. ನನಗೆ ಸಂಪೂರ್ಣ ಹಣ ಬಡ್ಡಿ ಸಹಿತ ಈಗಲೇ ಬೇಕು. ಸಾರ್, ನೀವು ನೋಡ್ತಿರಲ್ಲ, ನಾನು ಹೊಲದಲ್ಲಿ ದುಡಿಯುತ್ತಿದ್ದೇನೆ. ಕೆಲವೇ ದಿನಗಳಲ್ಲಿ ಬೆಳೆ ಬರುತ್ತದೆ. ಅದನ್ನು ಮಾರಾಟ ಮಾಡಿ ನಿಮ್ಮ ಸಾಲ ತೀರಿಸುತ್ತೇನೆ. ಅಯ್ಯೋ ಮೋಹನ್ಲಾಲ್, ನಿನ್ನ ಬೆಳೆ ಕನಸೇ ಆಗಿ ಉಳಿಯುತ್ತದೆ. ಯಾವಾಗ ನೀನು ಬೆಳೆ ಬಿತ್ತಿದರೂ ಏನೋ ಆಗುತ್ತದೆ. ಕೀಟಗಳು ಬರುತ್ತವೆ, ಬೆಂಕಿ ಬೀಳುತ್ತದೆ, ಮಳೆ ಹಾನಿ ಮಾಡುತ್ತದೆ. ಸತ್ಯ ಏನೆಂದರೆ ನಿನ್ನ ಅದೃಷ್ಟದಲ್ಲಿ ರೈತನಾಗುವುದೂ ಇಲ್ಲ. ಬಲರಾಮನ ಮಾತು ಕೇಳಿ ಮೋಹನ್ಲಾಲ್ ಕೋಪದಿಂದ ಉರಿದನು. ಬಲರಾಮ, ನೀನು ನೌಕರನಾದರೆ ನೌಕರನಂತೆ ಇರು. ನನ್ನ ಜೊತೆ ಹೆಚ್ಚು ಮಾತಾಡುವ ಅಗತ್ಯವಿಲ್ಲ. ನಿನಗೆ ಬೇಗ ಕೋಪ ಬರುತ್ತದೆ ಎಂದು ಕೇಳಿದ್ದೆ. ಈಗ ನಾನು ಅಂಥ ಕೆಲಸ ಮಾಡುತ್ತೇನೆ, ನಿನಗೆ ಕೋಪವೂ ಬರಲ್ಲ. ನೆನಪಿದೆಯಾ, ನಾನು ಬೀಜಕ್ಕಾಗಿ ಹಣ ಕೊಟ್ಟಾಗ ನಿನ್ನಿಂದ ಬೆರಳಚ್ಚು ಹಾಕಿಸಿಕೊಂಡಿದ್ದೆ? ಹೌದು, ನೆನಪಿದೆ. ಆ ಕಾಗದದಲ್ಲಿ ನಿನ್ನ ಜಮೀನು ನನ್ನ ಹೆಸರಾಗಿದೆ. ಇಂದಿನಿಂದ ಈ ಹೊಲದ ಮಾಲೀಕ ನಾನು. ಇದು ಕೇಳಿ ಮೋಹನ್ಲಾಲ್ ಕೋಪದಿಂದ ನಡುಗಿದ. ಇದು ಸ್ಪಷ್ಟ ಅನ್ಯಾಯ. ಸಣ್ಣ ಸಾಲಕ್ಕಾಗಿ ನನ್ನ ಹೊಲ ಕಸಿದುಕೊಳ್ಳಲು ಆಗದು. ಬಲರಾಮ, ಸಾಕಾಗಿದೆ. ಇದನ್ನು ಅವನ ಹೊಲದಿಂದ ಹೊರಗೆ ತಳ್ಳು. ಬಲರಾಮ ಮೋಹನ್ಲಾಲ್ನನ್ನು ಅವನದೇ ಹೊಲದಿಂದ ತಳ್ಳಿ ಹೊರಗೆ ಹಾಕಿದ. ಮೋಹನ್ಲಾಲ್ ದುಃಖದಿಂದ ಮನೆಗೆ ಹಿಂತಿರುಗಿದ. ಅವನ ಕಣ್ಣಲ್ಲಿ ಕೋಪದ ಮತ್ತು ಅವಮಾನವಾದ ಅಗ್ನಿ ಹೊತ್ತಿತ್ತು. ಏನು ಆಯಿತು? ನಿಮ್ಮ ಮುಖ ಇಷ್ಟು ದುಃಖವಾಗಿದೆಯೇ? ಇಷ್ಟು ಬೇಗ ಹೊಲದಿಂದ ಏಕೆ ಬಂದಿರಿ? ರಾಧೆ, ಜಮೀನ್ದಾರ ನನ್ನ ಜೊತೆ ಮೋಸ ಮಾಡಿದ. ನನ್ನ ಹೊಲ ಕಸಿದುಕೊಂಡ. ಕೆಲವು ತಿಂಗಳ ಹಿಂದೆ ಬೀಜಕ್ಕಾಗಿ ಹಣ ಸಾಲವಾಗಿ ತೆಗೆದುಕೊಂಡಿದ್ದೆ. ಅದಾಗಲೇ ಅವನು ಚತುರತೆಯಿಂದ ಬೆರಳಚ್ಚು ಹಾಕಿಸಿಕೊಂಡ. ಹೀಗಾದರೆ ನೀನು ಹೀಗೆ ಸುಮ್ಮನೆ ಕುಳಿತುಕೊಳ್ಳುವೆಯಾ? ಮೊದಲು ಗ್ರಾಮದ ಮುಖಿಯ ಬಳಿ ದೂರು ಕೊಡು. ಮುಂದಿನ ದಿನ ಮೋಹನ್ಲಾಲ್ ಮುಖಿಯ ಮನೆಗೆ ಹೋದ. ಜಮೀನ್ದಾರ ನನ್ನ ಜಮೀನು ಮೋಸದಿಂದ ಕಸಿದುಕೊಂಡಿದ್ದಾನೆ. ಆದರೆ ಮುಖಿಯು ಹೇಳಿದ, ನಾನು ಸಹಾಯ ಮಾಡಲಾಗದು. ಜಮೀನ್ದಾರ ಬಹಳ ಪ್ರಭಾವಿ, ಎಲ್ಲರೂ ಅವನಿಗೆ ಭಯಪಡುತ್ತಾರೆ. ನಾನು ಸುಮ್ಮನೆ ಕೂರಲಾರೆ. ರೈತನಿಗೆ ಅವನ ಜಮೀನು ತಾಯಿಯಂತದ್ದು ಅಂತ ಹೇಳಿ ಮೋಹನ್ಲಾಲ್ ನೇರವಾಗಿ ಕೇಶವನಗರ ರಾಜ್ಯಕ್ಕೆ ಹೋಗಿ ರಾಜವಿಕ್ರಮನ ದರ್ಬಾರಿನಲ್ಲಿ ಹಾಜರಾದ. ಮಹಾರಾಜ, ಜಮೀನ್ದಾರ ಸ್ವಲ್ಪ ಹಣಕ್ಕೆ ನನ್ನ ಹೊಲ ಕಸಿದುಕೊಂಡಿದ್ದಾನೆ. ನಾನು ಬಡ ರೈತ. ಆ ಜಮೀನು ನನ್ನ ಜೀವನೋಪಾಯ, ನನ್ನ ಗೌರವ. ನನಗೆ ನ್ಯಾಯ ಬೇಕು. ರಾಜ ವಿಕ್ರಮ ಹೇಳಿದರು, ನಿಜವಾಗಿಯೂ ಹೀಗೆ ಆಗಿದ್ದರೆ ನಿನಗೆ ನ್ಯಾಯ ಖಂಡಿತ ಸಿಗುತ್ತದೆ. ಸೈನಿಕನೇ ಇವನ ಜೊತೆ ರಾಮಪುರ ಗ್ರಾಮಕ್ಕೆ ಹೋಗಿ ಜಮೀನ್ದಾರನನ್ನು ದರ್ಬಾರಿಗೆ ಹಾಜರಾಗುವಂತೆ ಹೇಳು. ಸ್ವಲ್ಪ ಸಮಯದ ನಂತರ ಜಮೀನ್ದಾರ ಬಲರಾಮನೊಂದಿಗೆ ದರ್ಬಾರಿನಲ್ಲಿ ಬಂದನು. ಅವನು ಹೇಳಿದ, ಮೋಹನ್ಲಾಲ್ ತಾನೇ ಹೊಲ ಮಾರಿದ್ದ. ನಾನು ತುಂಬಾ ಹಣ ಕೊಟ್ಟಿದ್ದೆ. ಕೆಲವು ತಿಂಗಳಲ್ಲಿ ಹೊಲ ಖಾಲಿ ಮಾಡುತ್ತೇನೆ ಎಂದಿದ್ದ. ಮೋಹನ್ಲಾಲ್ ಕೋಪದಿಂದ, ಇವರು ಸುಳ್ಳು ಹೇಳುತ್ತಾರೆ. ನಾನು ಹೊಲ ಮಾರಿಲ್ಲ.
ಬೀಜಕ್ಕಾಗಿ ಮಾತ್ರ ಸ್ವಲ್ಪ ಹಣ ಸಾಲವಾಗಿ ತೆಗೆದುಕೊಂಡಿದ್ದೆ. ರಾಜ ವಿಕ್ರಮ ಹೇಳಿದರು, ಸತ್ಯ ಯಾರು ಸುಳ್ಳು ಯಾರು ಅದು ಗೊತ್ತಾಗಲು ಒಂದು ಷರತ್ತು. ಇಬ್ಬರು ಸಾಕ್ಷಿಗಳನ್ನು ತಂದು ನಿಲ್ಲಿಸಬೇಕು. ಗ್ರಾಮದವರು ಜಮೀನ್ದಾರನ ಭಯದಿಂದ ಯಾರು ಮೋಹನ್ಲಾಲ್ ಪರವಾಗಿ ಸಾಕ್ಷಿ ನೀಡಲು ಬಂದಿಲ್ಲ. ಇನ್ನು ಮುಂದಿನ ದಿನ ದರ್ಬಾರಿನಲ್ಲಿ ಜಮೀನ್ದಾರ ತನ್ನ ಸಾಕ್ಷಿಗಳೊಂದಿಗೆ ಹಾಜರಾದ. ಮುಖಿಯಾ ಮತ್ತು ಬಲಿಯಾ ಸುಳ್ಳು ಸಾಕ್ಷಿ ನೀಡಿದರು. ಹೊಲ ಜಮೀನ್ದಾರದದ್ದೇ ಎಂದು ತೀರ್ಪು ಬಂತು. ಮೋಹನ್ಲಾಲ್ ನಿರಾಶನಾಗಿ ಮನೆಗೆ ಹಿಂತಿರುಗಿದ. ಸಂಜೆ ಮುಖಿಯಾ ಮತ್ತು ಬಲಿಯಾ ಅವನ ಮನೆಗೆ ಬಂದು ಕ್ಷಮೆ ಕೇಳಿದರು. ಜಮೀನ್ದಾರ ಬೆದರಿಸಿದ್ದ, ಮಗಳ ಮದುವೆ ನಿಲ್ಲಿಸುತ್ತೇನೆ ಎಂದಿದ್ದ. ಸಮಯ ಹೀಗೆ ಕಳೆಯುತ್ತಾ ಹೋಯಿತು. ಮನೆ ಪರಿಸ್ಥಿತಿ ಇನ್ನೂ ಕೆಟ್ಟಿತು. ರಾಧೆ ಹೇಳಿದ, ಇನ್ನೇನು ಹೊಲ ಉಳಿದಿಲ್ಲ, ಬೇರೆ ಊರಿಗೆ ಹೋಗಿ ಕೆಲಸ ಹುಡುಕು. ಮೋಹನ್ಲಾಲ್ ಯೋಚಿಸಿ ವಿಜಯನಗರಕ್ಕೆ ಹೋಗುವ ನಿರ್ಧಾರ ಮಾಡಿಕೊಂಡ. ಮನೆಯಲ್ಲಿ ಕೇವಲ ಒಂದು ರೊಟ್ಟಿ ಮಾಡಲು ಸಾಕಷ್ಟು ಹಿಟ್ಟು ಮಾತ್ರ ಉಳಿದಿತ್ತು. ರಾಧೆ ಒಂದು ರೊಟ್ಟಿ ತಯಾರಿಸಿ ಕೊಟ್ಟಳು. ಆತ ಕಾಡಿನ ಮಾರ್ಗದಲ್ಲಿ ನಡೆಯುತ್ತಾ ಹೋದ. ರಾತ್ರಿ ಗಾಢವಾಯಿತು. ಹೊಟ್ಟೆಯಲ್ಲಿ ಹಸಿವು ತೀವ್ರವಾಗಿ ಕಾಡಿತು. ಒಂದು ಕೆರೆಯ ಬಳಿ ಕುಳಿತು ರೊಟ್ಟಿ ತೆಗೆದ. ಆಗ ನೀರಿನಲ್ಲಿ ಅಲೆಗಳು ಏಳ್ತೊಡಗಿದವು. ಅಲ್ಲಿ ವಾಸಿಸುತ್ತಿದ್ದ ರಾಕ್ಷಸ ಹೊರಬಂದ. ರಾಕ್ಷಸ ಭಯದಿಂದ, ನನ್ನನ್ನು ತಿನ್ನಬೇಡ, ನಾನು ಇಲ್ಲಿ ಒಬ್ಬನೇ ವಾಸಿಸುತ್ತೇನೆ, ಕ್ಷಮಿಸು ಎಂದ. ಮೋಹನ್ಲಾಲ್ ಯೋಚಿಸಿದ, ನಾನು ರೊಟ್ಟಿಯ ಬಗ್ಗೆ ಹೇಳಿದ್ದೆ, ಇವನು ನಾನು ಅವನನ್ನು ತಿನ್ನುತ್ತೇನೆ ಎಂದು ಭಾವಿಸಿದ್ದಾನೆ. ಸರಿ, ಒಂದು ಷರತ್ತಿನಲ್ಲಿ ನಿನ್ನನ್ನು ಬಿಡುತ್ತೇನೆ. ನನ್ನನ್ನು ಶ್ರೀಮಂತನಾಗಿಸುವ ವಸ್ತು ಕೊಡು. ರಾಕ್ಷಸ ಕೈ ಬೀಸಿದ. ಬಣ್ಣ ಬಣ್ಣದ ಕಿರಣಗಳೊಂದಿಗೆ ಒಂದು ಅದ್ಭುತ ಮಾತಾಡುವ ಹಕ್ಕಿ ಪ್ರತ್ಯಕ್ಷವಾಯಿತು. ಇದು ಭವಿಷ್ಯ ಹೇಳುತ್ತದೆ, ಸಂಪತ್ತು ನೀಡುತ್ತದೆ. ಮೋಹನ್ಲಾಲ್ ಹಕ್ಕಿಯನ್ನು ತೆಗೆದುಕೊಂಡು ಸಂತೋಷದಿಂದ ಹೊರಟ. ಮುಂದೆ ನಡೆದ ಘಟನೆಗಳು ಅವನ ಅದೃಷ್ಟವೇ ಬದಲಿಸಿತು. ರಾಧಾ ಈ ಪಕ್ಷಿಯ ಬಗ್ಗೆ ಕೇಳಿದರೆ ತುಂಬಾ ಖುಷಿ ಪಡುತ್ತಾಳೆ. ಮತ್ತೆ ನಾವು ಶ್ರೀಮಂತರ ಆದ್ರೆ ಎಲ್ಲ ಬಡವರಿಗೆ ಸಹಾಯ ಮಾಡುತ್ತೇನೆ. ನನಗೆ ಬಹಳ ಆಯಾಸವಾಗಿದೆ, ಒಂದು ರಾತ್ರಿ ಇರಲು ಯಾವುದಾದರೂ ಮನೆ ಇದೆಯಾ? ಅವನ ಕಣ್ಣು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಜೋಪಡಿ ಮನೆ ಕಾಣಿಸಿತು. ಮನೆ ಹೊರಗಡೆ ಒಬ್ಬ ವಯಸ್ಸಾದ ಅಜ್ಜ ಕುಲುತ್ತಿದ್ದ. ಆಗ ವಯಸ್ಸಾದ ಅಜ್ಜ ಹೇಳಿದ, ಅರೆ, ನೀನು ಯಾರು? ನೋಡಿ, ನಾನು ನನ್ನ ಊರಿಗೆ ಹೋಗುತ್ತಿದ್ದೆ. ರಾತ್ರಿ ಆಗೋಗಿದೆ ತುಂಬಾ. ಏನು ನಾನು ಒಂದು ರಾತ್ರಿ ನಿಮ್ಮ ಜೋಪಡಿಯಲ್ಲಿ ಇರಬಹುದಾ? ಅರೆ, ನೀನು ಯಾವುದೇ ಕಳ್ಳ ಅಂತ ಅನಿಸುವುದಿಲ್ಲ. ಆದರೆ ಕೇವಲ ಒಂದೇ ರಾತ್ರಿ ಇರಬಹುದು. ಮೋಹನ್ಲಾಲ್ ಆ ಮನೆಯೊಳಗೆ ಹೋದ. ರಾತ್ರಿಯ ಸಮಯವಿತ್ತು. ವಯಸ್ಸಾದ ಅಜ್ಜ ಮಲಗಿದ್ದ. ಆದ್ರೆ ಮೋಹನ್ಲಾಲ್ ಅವನ ಕಣ್ಣು ಜಾದು ಪಕ್ಷಿಯ ಮೇಲೆ ಇತ್ತು. ಈಗ ಈ ಪಕ್ಷಿಯನ್ನು ಪರೀಕ್ಷೆ ಮಾಡೋಣ. ರಾಕ್ಷಸ ಹೇಳಿದ್ದು ನಿಜಾನಾ ಅಂತ ಮೋಹನ್ಲಾಲ್ ಪಕ್ಷಿಗೆ ಕೇಳಿದ. ನೀನು ನನಗೆ ನಿಜವಾಗಲೂ ಹಣ ಕೊಡುತ್ತೀಯಾ ಅಂತ? ಹೇಳು, ನಿನಗೆ ಏನು ಬೇಕು ಅಂತ. ಇದು ಪಕ್ಷ ಅಂತೂ ಮಾತಾಡುತ್ತೆ. ರಾಕ್ಷಸ ನಿಜ ಹೇಳುತ್ತಿದ್ದ. ನೋಡು, ನನಗೆ 10 ಬಂಗಾರದ ನಾಣ್ಯಗಳನ್ನು ಕೊಡು. ಅರೆ, ಇದಂತೂ ನನಗೆ ನಂಬೋಕೆ ಆಗುತ್ತಾ ಇಲ್ಲ. ರಾಕ್ಷಸ ನಿಜ ಹೇಳುತ್ತಿದ್ದ. ನಾಳೆ ರಾಧಾ ಇದನ್ನು ನೋಡಿದ್ರೆ ತುಂಬಾ ಖುಷಿ ಪಡುತ್ತಾಳೆ. ನಾವು ಕೂಡ ಶ್ರೀಮಂತನಾಗುತ್ತೇನೆ. ಬಡವರಿಗೆ ನಾನು ಹಣದ ಸಹಾಯ ಮಾಡುತ್ತೇನೆ. ಮೋಹನ್ಲಾಲ್ಗೆ ತುಂಬಾ ಆಯಾಸವಾಗಿತ್ತು. ಅವನು ಅಲ್ಲೇ ಮಲ್ಕೊಂಡ್ಬಿಟ್ಟ. ಆದರೆ ವಯಸ್ಸಾದ ಅಜ್ಜ ಎಚ್ಚರ ಇದ್ದ. ಮೋಹನ್ಲಾಲ್ನ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಇದಂತೂ ಚಮತ್ಕಾರಿ ಪಕ್ಷಿ, ಇದನ್ನು ನಾನು ಮುಚ್ಚಿ ಇಡುತ್ತೇನೆ, ಇದು ನನ್ನ ಕೆಲಸಕ್ಕೆ ಬರುತ್ತೆ. ವಯಸ್ಸಾದ ಅಜ್ಜ ಒಂದು ಬುಟ್ಟಿಯಲ್ಲಿ ಪಕ್ಷಿಯನ್ನು ಬಚ್ಚಿಟ್ಟನು. ಬೆಳಗ್ಗೆ ಎದ್ದು ಮೋಹನ್ಲಾಲ್ ಪಕ್ಷಿಯನ್ನು ಹುಡುಕಿದ. ವಯಸ್ಸಾದ ಅಜ್ಜನ ಹತ್ರ ಕೇಳಿದ, ನನ್ನ ಪಕ್ಷಿ ಎಲ್ಲಿದೆ? ನಿನ್ನ ಪಕ್ಷಿ ಹಾರಿ ಹೋಯಿತು. ಮೋಹನ್ಲಾಲ್ಗೆ ಅನುಮಾನ ಆಯ್ತು. ನನಗೆ ಗೊತ್ತಿಲ್ಲ, ನೀನು ಸುಮ್ನೆ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ನಿನಗೆ ಇಲ್ಲೇ ಸಾಯಿಸು ಬಿಡುತ್ತೇನೆ. ಮೋಹನ್ಲಾಲ್ ತಿಳಿದುಕೊಂಡಿದ್ದ, ನನ್ನ ಪಕ್ಷಿ ಈ ಮುದುಕನ ಹತ್ತಿರ ಇದೆ ಅಂತ. ಆದರೆ ಮೋಹನ್ಲಾಲ್ ಅಲ್ಲಿಂದ ರಾಕ್ಷಸನತ್ರ ಬಂದು ಬಿಟ್ಟ.
ಹೇ ರಾಕ್ಷಸ್, ಹೊರಗೆ ಬಾ, ನೀನು ನನಗೆ ಮೋಸ ಮಾಡಿದ್ದೀಯಾ. ರಾಕ್ಷಸ ಹೊರಗೆ ಬಂದ. ಏನಾಯ್ತು? ನಾನು ನಿನಗೆ ಚಮತ್ಕಾರ ಪಕ್ಷಿ ಕೊಟ್ಟಿದೆ, ಮತ್ತೆ ಏಕೆ ಇಲ್ಲಿಗೆ ಬಂದಿದ್ದೀಯಾ? ಅರೆ, ಎಂತ ಪಕ್ಷಿ ಕೊಟ್ಟಿದ್ದೀಯಾ? ಅದಂತೂ ಹಾರಿಹೋಯಿತು. ನಾನು ರಾತ್ರಿ ಮಲಗಿದ್ದೆ, ಬೆಳಗ್ಗೆ ಎದ್ದು ನೋಡಿದ್ರೆ ಪಕ್ಷಿ ಕಾಣೆಯಾಗಿತ್ತು. ಇದು ಹೇಗೆ ಆಗುತ್ತೆ? ಪಕ್ಷಿಯವನ ಮಾಲಕನ್ನು ಬಿಟ್ಟು ಬೇರೆ ಆಗುವುದಿಲ್ಲ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೇನಾ? ನಾನು ಅದೇ ರೀತಿ ಇನ್ನೊಂದು ಪಕ್ಷಿ ಕೊಡುತ್ತೇನೆ, ನಿನ್ನ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಬೇಡ, ನನಗೆ ಎಂಥ ಶಕ್ತಿ ಬೇಕು ಅಂದ್ರೆ ಎಷ್ಟೇ ದೊಡ್ಡ ಸೈನ್ಯ ಇದ್ರೂ ನನಗೆ ಏನು ಮಾಡಲು ಆಗಬಾರದು. ರಾಕ್ಷಸ ಪ್ರಸನ್ನವಾಗಿ ಒಂದು ಉಂಗುರವನ್ನು ಕೊಟ್ಟ. ಇದು ಒಂದು ಜಾದು ಉಂಗುರ. ನೀನು ಯಾರನ್ನ ಬೇಕಾದರೂ ಕಲ್ಲು ಮಾಡಬಹುದು, ಮತ್ತೆ ವಾಪಸ್ ಮನುಷ್ಯನಾಗಿ ಮಾಡಬಹುದು. ಮೋಹನ್ ಲಾಲ್ ಮತ್ತೆ ಅದೇ ಗುಡಿಸಲಿಗೆ ಬಂದ. ಅಜ್ಜನ ಹತ್ರ ಬಂದು ಹೇಳಿದ, ನನ್ನ ಪಕ್ಷಿ ನನಗೆ ಕೊಡು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ನೀನು ಒಂದು ಸಾರಿ ಹೇಳಿದ್ರೆ ಕೇಳಲ್ಲ, ನನ್ನ ಹತ್ರ ಇಲ್ಲ. ಮೋಹನ್ ಲಾಲ್ ಉಂಗುರಕ್ಕೆ ಹೇಳಿದ, ಏ ಜಾದು ಉಂಗುರ, ಈ ಮುದುಕನಿಗೆ ಕಲ್ಲಾಗಿ ಮಾಡು. ನೋಡ್ತಾ ಇದ್ದಂತೆ ಅಜ್ಜನ ಶರೀರ ಕಲ್ಲಿನ ರೂಪಕ್ಕೆ ಬಂದಿತು. ಕ್ಷಮಿಸಿ ಬಿಡು, ನಾನು ಹಣದ ಆಸೆಗಾಗಿ ನಾನು ಅದನ್ನು ಬಚ್ಚಿಟ್ಟಿದ್ದೆ. ಗುಡಿಸಲ ಹಿಂದುಗಡೆ ಒಂದು ಬುಟ್ಟಿಯಲ್ಲಿ ಇದೆ. ಮೋಹನ್ ಲಾಲ್ ಬುಟ್ಟಿಯಿಂದ ಪಕ್ಷಿಯನ್ನು ಹೊರಗೆ ತೆಗೆದ. ಆ ಪಕ್ಷ ಅಲ್ಲೇ ಇತ್ತು. ನಾನು ನಿನಗೆ ಹೇಳಬೇಕು ಅಂತ ಇದ್ದಿದ್ದೆ, ಆದ್ರೆ ನೀನು ಮಲ್ಕೊಂಡ್ಬಿಟ್ಟಿದೆ. ನನಗಂತೂ ನೆನಪಿರಲಿಲ್ಲ. ಮತ್ತೆ ನೀನು ಇದೇ ರೀತಿಯ ಯಾರಿಗಾದರೂ ಮೋಸ ಮಾಡಿದ್ರೆ ನಾನು ನಿನಗೆ ಜೀವನ ಪೂರ್ತಿ ಕಲ್ಲು ಮನುಷ್ಯನಾಗಿ ಮಾಡುತ್ತೇನೆ. ಮೋಹನ್ ಲಾಲ್ ಪಕ್ಷಿಯನ್ನು ತೆಗೆದುಕೊಂಡು ಖುಷಿಯಿಂದ ಮನೆ ಕಡೆಗೆ ಬಂದ. ಮೋಹನ್ ಲಾಲ್ ರಾಧೆಗೆ ಎಲ್ಲಾ ವಿಷಯ ಹೇಳಿದ. ರಾಧಾ ಎಲ್ಲ ಕೇಳಿ ಆಶ್ಚರ್ಯವಾದಳು. ನೀನು ನಿಜವಾಗಲೂ ಭವಿಷ್ಯವನ್ನು ಹೇಳುತ್ತೀಯಾ? ಹಾ, ನಿಮ್ಮ ಹಣೆ ಬರಹದಲ್ಲಿ ತುಂಬಾ ಹಣ ಬರೆದಿದ್ದೆ. ನೀವು ತುಂಬಾ ಶ್ರೀಮಂತರಾಗುತ್ತೀರಾ. ಹಾಗಾದ್ರೆ ನನಗೆ ಬಂಗಾರದ ನಾಣ್ಯ ಕೊಡು. ಬಣ್ಣ ಬಣ್ಣದ ಕಿರಣಗಳಿಂದ ಬಹಳಷ್ಟು ಬಂಗಾರದ ನಾಣ್ಯಗಳು ಪಳಪಳ ಅಂತ ಹೊಳೆಯುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಮೋಹನ್ ಲಾಲ್ ಊರಿಗಿಂತ ದೊಡ್ಡ ಸೌಕಾರ ಮತ್ತೆ ನಿಷ್ಠಾವಂತನಾಗಿ ಇದ್ದ. ಒಂದು ದಿನ ಜಾದು ಪಕ್ಷಿ ಮೋಹನ್ ಲಾಲನ ಕಿವಿಯೊಳಗಡೆ ಹೇಳಿತು, ಬೀರು ಕಿಶೋನಗರ್ನಿಂದ ಸೈನ್ಯದೊಂದಿಗೆ ಬಂದಿದ್ದಾನೆ. ಈಗ ಸಮಯ ಬಂದಿದೆ ಜಮೀನ್ದಾರನಿಗೆ ಬುದ್ಧಿ ಕಲಿಸಲು. ಮೋಹನ್ ಲಾಲ್ ಊರಿನ ಒಬ್ಬ ವ್ಯಕ್ತಿಗೆ ರಾಜನಾತ್ರ ಕಳಿಸಿದ. ಹೋಗು ರಾಜ ಬೀರುಗೆ ಹೇಳು, ರಾಂಪುರ್ ಊರಿನ ರಾಜ ನಿಮ್ಮನ್ನು ಆಮಂತ್ರ ಕೊಟ್ಟಿದ್ದಾನೆ. ಹಾಗೆ ಈ ಎಲ್ಲ ಬಂಗಾರವನ್ನು ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳು. ಸೇವಕ ರಾಜನ ದರ್ಬಾರಕ್ಕೆ ಬಂದ. ಬಂಗಾರದಿಂದ ತುಂಬಿದ ಪ್ಲೇಟನ್ನು ಅವರ ಎದುರಿಗೆ ಇಟ್ಟ. ರಾಂಪುರ ಊರಿನ ಶ್ರೀಮಂತ ವ್ಯಕ್ತಿ ಮೋಹನ್ ಲಾಲ್ ನಿಮಗೆ ಮತ್ತು ನಿಮ್ಮ ಮಂತ್ರಿಯನ್ನು ಆಮಂತ್ರ ಕಳಿಸಿದ್ದಾರೆ. ಇಷ್ಟೊಂದು ದೊಡ್ಡ ಹುಡುಗುರೆ, ಮಹಾರಾಜ್, ನಾವು ಹೋಗಿ ನೋಡಬೇಕು ಈ ವ್ಯಕ್ತಿ ಯಾರು ಅಂತ. ರಾಜಬೀರು ಮಂತ್ರಿ ಜೊತೆಗೆ ಮೋಹನ್ ಲಾಲ್ ಅರಮನೆಗೆ ಬಂದರು. ಮೋಹನ್ ಲಾಲ್ ಮತ್ತು ಅವನ ಹೆಂಡತಿ ರಾಧಾ ಜೊತೆಗೆ ಬಂದ. ಅರೆ, ನೀನಂತೂ ಅದೇ ರೈತನಿದ್ದೀಯಾ? ಸ್ವಲ್ಪ ದಿನಗಳ ಹಿಂದೆ ನನ್ನ ಹತ್ತಿರ ನ್ಯಾಯ ಕೇಳಲು ಬಂದಿದ್ದೀಯಾ? ಆ ಸಮಯದಲ್ಲಿ ನೀವು ನನಗೆ ನ್ಯಾಯ ಕೊಡಲಿಲ್ಲ. ಆದರೆ ಇದು ಹೇಗೆ ಸಾಧ್ಯವಾಯಿತು? ರಾತ್ರೋರಾತ್ರಿ ಇಷ್ಟೊಂದು ಹಣ ಹೇಗೆ ಬಂತು? ಕ್ಷಮಿಸಿ ಮಹಾರಾಜರೇ, ಇದನ್ನು ನಿಮಗೆ ಹೇಳಲು ಆಗುವುದಿಲ್ಲ. ಹಾಗಾದರೆ ನೀನು ನಮ್ಮನ್ನು ಇಲ್ಲಿಗೆ ಏಕೆ ಕರೆಸಿದ್ದೀಯಾ? ಮಹಾರಾಜ್, ನಾನು ನಿಮಗೆ ಒಂದು ಸೂಚನೆ ಕೊಡಬೇಕಂತಿದ್ದೇನೆ. ನಾನು ಬಯಸುತ್ತೇನೆ ನನಗೆ ಆದ ಮೋಸ ಮತ್ತೊಬ್ಬರಿಗೆ ಆಗಬಾರದು. ಈ ಕಥೆಯಿಂದ ನಮಗೆ ಅರ್ಥವಾಗುವುದು, ಯಾರನ್ನು ಮೋಸ ಮಾಡಬಾರದು.